ಸ್ನೇಹಿತರೆ ನಮಸ್ಕಾರ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಉಚಿತ ಬಸ್ ಪ್ರಯಾಣ. ಇದು ಪುರುಷರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗ್ತಾ ಇದೆ. ಎಲ್ಲ ಬಸ್ಗಳಲ್ಲಿ ಫ್ರೀ ಆಗಿ ಉಚಿತವಾಗಿ ನೀವು ಅಡ್ಡಾಡಬಹುದು ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ, KSRTC BMTC ಎಲ್ಲ ರಾಜ್ಯದ ಬಸ್ಸುಗಳಲ್ಲಿ ನೀವು ಫ್ರೀ ಆಗಿ ಓಡಾಡಬಹುದಾ ಅಥವಾ ಇಲ್ಲವಾ? ಹಾಗಾದ್ರೆ ಈ ಶಕ್ತಿ ಸ್ಮಾರ್ಟ್ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರಾ? ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಪಡ್ಕೊಡ್ಬೇಕಂದ್ರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು? ಯಾವ ರೀತಿಯಾಗಿ ಈ ಕಾರ್ಡ್ ನಮಗ್ ಸಿಗತ್ತೆ? 40 ರೂಪಾಯಿ ಕೊಟ್ರೆ ಈ ಕಾರ್ಡ್ ನಮಗೆ ಸಿಗತ್ತೆ ಅಂತ ತಿಳಿದು ಬರ್ತಾ ಇದೆ. ಇದನ್ನ ಮಹಿಳೆಯರಷ್ಟೇ ಮಾಡಿಸ್ಕೊಳ್ಬೇಕಾ? ಇನ್ನು ಪುರುಷರಿಗೂ ಕೂಡ ಫ್ರೀ ಆಗಿ ಬಸ್ ಸಿಕ್ಕ್ರೆ ಈ 40 ರೂಪಾಯಿ ಕೊಟ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸ್ಬೇಕಾ? ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಫ್ರೀ ಬಸ್ ನ ಕುರಿತಾಗಿ, ಅಂದ್ರೆ ಶಕ್ತಿ ಯೋಜನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಾನು ಏನ್ ಅಧಿಕೃತ ಮಾಹಿತಿ ಸರ್ಕಾರದಿಂದ ಬಂದಿದೆ ಅದನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪುರುಷರು ಹಾಗೂ ಮಹಿಳೆಯರಷ್ಟೇ ನೋಡ್ತಾ ಇದ್ರಿ, ಆದ್ರೆ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪುರುಷರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಯಾಕಂದ್ರೆ ಬರೀ ಎಲ್ಲ ಯೋಜನೆಗಳು ಮಹಿಳೆಯರಿಗೆ ಮಾತ್ರ ಇದಾವೆ, ಹಾಗಾದ್ರೆ ಪುರುಷರಿಗೂ ಕೂಡ ಏನಾದ್ರೂ ಕೊಡಬೇಕಲ್ವಾ? ಆ ಒಂದು ನಿಟ್ಟಿನಲ್ಲಿ ಈಗ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ, ಒಂದು ದೊಡ್ಡ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಉಚಿತ ಫ್ರೀ ಬಸ್ ಪ್ರಯಾಣ ಶಕ್ತಿ ಯೋಜನೆಯ ಮುಖಾಂತರ ಮೊದಲಿಗೆ ಮಹಿಳೆಯರಿಗೆ ಮಾತ್ರ ಇತ್ತು. ಅಂದ್ರೆ ನೀವು ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಸಹಿತ ಹೋಗಬಹುದು, ಬರಬಹುದು. ನಮ್ಮ ರಾಜ್ಯದಲ್ಲಿ ಮಾತ್ರ. ಬೇರೆ ರಾಜ್ಯಕ್ಕೆ ಹೋದ್ರೆ ನೀವು ದುಡ್ಡನ್ನ ಕೊಟ್ಟೆ ನೀವು ಹೋಗೋದು ಬರೋದು ಮಾಡ್ಬೇಕಾಗತ್ತೆ, ಬಸ್ ಪ್ರಯಾಣವನ್ನ ಮಾಡ್ಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ ಫ್ರೀ ಬಸ್ ನಿಮಗೆ ಮಾತ್ರ ಇತ್ತು, ಆದ್ರೆ ಈಗ ಪುರುಷರಿಗೂ ಕೂಡ ಸ್ಟಾರ್ಟ್ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಸ್ಟಾರ್ಟ್ ಆಗಿರೋದು ನಿಜಾನಾ? ಖಂಡಿತವಾಗ್ಲೂ ನಿಜ, ಆದ್ರೆ ಎಲ್ಲ ಪುರುಷರಿಗಲ್ಲ. ಇದು ಪುರುಷ ವಿದ್ಯಾರ್ಥಿಗಳಿಗೆ, ಅಂದ್ರೆ ನೀವು PUC ಇರ್ಲಿ, ಡಿಗ್ರಿ ಇರ್ಲಿ, ಅದೇ ರೀತಿಯಾಗಿ ಹೈಸ್ಕೂಲ್ ಕೂಡ ನೀವು ಓದ್ತಾ ಇದ್ರು ಅಥವಾ ಇಂಜಿನಿಯರಿಂಗ್, ಯಾವುದೇ ನೀವು ಪದವಿಯನ್ನ ಓದ್ತಾ ಇರ್ರಿ, ಹೈಸ್ಕೂಲ್ ಓದ್ತಾ ಇರ್ರಿ ಅಥವಾ PUC ಓದ್ತಾ ಇರ್ರಿ, ನೀವು ಚಿಕ್ಕ ಮಕ್ಕಳಿರ್ರಿ ಅಥವಾ ದೊಡ್ಡವ್ರಿ, ಅಂದ್ರೆ ಮೆಜಾರಿಟಿ ಹೊಂದಿರ್ರಿ, ನೀವು ಒಟ್ಟಾರೆಯಾಗಿ ವಿದ್ಯಾರ್ಥಿ ಆಗಿದ್ದು ನೀವು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗೋದು ಬರೋದು ಮಾಡ್ತಾ ಇದ್ರೆ ನಿಮಗೆ ಫ್ರೀ ಬಸ್ ಪ್ರಯಾಣವನ್ನ ಒದಗಿಸಿ ಕೊಡ್ತಾ ಇದ್ದಾರೆ. ಸೊ ಇದುವರೆಗೂ ನೀವು ಬಸ್ ಪಾಸ್ಗೋಸ್ಕರ ವರ್ಷಕ್ಕೆ 2,000 ಅಥವಾ 2,500 ಈ ರೀತಿ ತುಂಬಿ ನೀವು ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ರಿ. ಆದ್ರೆ ಈಗ ಫ್ರೀ ಬಸ್ ಉಚಿತವಾಗಿ ಪ್ರಯಾಣ ಮಾಡಬಹುದಂತೆ. ನೀವು ಆ ಫ್ರೀ ಬಸ್ ಪ್ರಯಾಣದಲ್ಲಿ ಈಗ ಬೆಲೆ ಕೂಡ ಏರಿಕೆ ಆಗಿತ್ತು. ಪುರುಷರಿಗೆ 100ಕ್ಕೆ 15 ರೂಪಾಯಿ ಏರಿಕೆ ಮಾಡಿದ್ರು, ಆದ್ರೆ ಈಗ ಪುರುಷ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಕೊಡಲಾಗ್ತಾ ಇದೆ. ಎಲ್ಲರಿಗಲ್ಲ, ಪುರುಷ ವಿದ್ಯಾರ್ಥಿಗಳಿಗೆ ಮಾತ್ರ. ಇನ್ನು ಮಹಿಳೆಯರಿಗಂತೂ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಅಥವಾ ಈಗ ಯಾವುದೇ ಹೆಣ್ಣು ಮಕ್ಕಳಿಗೆ ಫ್ರೀ ಆಗಿ ನೀವು ವಯಸ್ಕರರು ತಿರುಗಾಡಬಹುದು, ಆ ಒಂದು ಬಸ್ ಪ್ರಯಾಣವನ್ನ ಯೂಸ್ ಮಾಡ್ಕೊಳ್ಬಹುದಾಗಿದೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್, ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸಲೇಬೇಕಂತ ತಿಳಿಸಲಾಗಿದೆ. ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾರ ಹತ್ರ ಇರುತ್ತೆ ಅವ್ರಿಗೆ ಮಾತ್ರ ಫ್ರೀ ಆಗಿ ಸಿಗುವಂತದ್ದು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅಂತೂ ಕೊಡ್ತಾರೆ, ಶಾಲಾ ಕಾಲೇಜುಗಳಲ್ಲಿ ಅವರು ಆ ಬಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಫ್ರೀ ಆಗಿ. ಇನ್ನು ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡಲಿದ್ದಾರೆ. ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ರೆ, ಅದು ನಿಮ್ಮ ಹತ್ರ ಇದ್ರೆ ಮಾತ್ರ ಫ್ರೀ ಬಸ್ ಪ್ರಯಾಣ, ಇಲ್ಲ ಅಂದ್ರೆ ನೀವು ದುಡ್ಡು ಕಟ್ಟು ಪ್ರಯಾಣವನ್ನ ಮಾಡಬೇಕು. ಇದುವರೆಗೂ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ರಿ, ನೀವು ಹೋಗೋದು ಬರೋದು ಮಾಡ್ತಾ ಇದ್ರಿ. ಮತ್ತು ಇಲ್ಲಿ DCM ಆಗಿದ್ರು DK ಶಿವಕುಮಾರ್ ಅವರು ಮೊದಲು. ಆ ಸಂದರ್ಭದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಜಾರಿ ತರ್ತಾ ಇದ್ವಿ, ಇನ್ಮೇಲಿಂದ ಮಹಿಳೆಯರು ಬಸ್ ಅನ್ನ ಯೂಸ್ ಮಾಡ್ಕೊಳ್ಬೇಕಂದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಬೇಕಂತ ಹೇಳಿದ್ರು. ಈಗ ಸ್ವತಃ ತಾವೇ CM ಆಗಿದ್ದಾರೆ, ಈಗ ಇದನ್ನ ಜಾರಿ ತರೋದಿಲ್ವಾ? ಖಂಡಿತವಾಗ್ಲೂ ಜಾರಿ ತರ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತರಲಿಕ್ಕೆ ಕಾರಣವೇನಪ್ಪಾ ಅಂದ್ರೆ, ಹೊರ ರಾಜ್ಯದ ಮಹಿಳೆಯರು, ಉದಾಹರಣೆಗೆ ಮಹಾರಾಷ್ಟ್ರ ಅನ್ಕೊಳ್ಳಿ, ತಮಿಳುನಾಡು ಅನ್ಕೊಳ್ಳಿ ಅಥವಾ ಕೇರಳ ಅನ್ಕೊಳ್ಳಿ, ಇನ್ನಿತರ ರಾಜ್ಯಗಳ ಯಾವುದೇ ರಾಜ್ಯ ಇರ್ಲಿ, ನಮ್ಮ ರಾಜ್ಯದಲ್ಲಿ ಬಂದು ಫ್ರೀ ಬಸ್ ಪ್ರಯಾಣವನ್ನ ಪಡ್ಕೊಳ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಅಂದ್ರೆ ಇಲ್ಲಿ ಯಾರ್ದಾದ್ರೂ ಕಾಂಟ್ಯಾಕ್ಟ್ ಇರುತ್ತೆ ನಮ್ಮ ರಾಜ್ಯದಲ್ಲಿ, ಸೊ ಅವರ ಒಂದು ಅಟ್ಯಾಚ್ಮೆಂಟ್ ಮಾಡಿ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಕೊಂಡು ಇಲ್ಲಿಯವರ ಹಾಗೆ ಮಾತನಾಡಿಕೊಂಡು ಇಲ್ಲಿಯ ಒಂದು ಬಸ್ ಪ್ರಯಾಣವನ್ನ ಮಾಡಿಕೊಂಡು ಪ್ರವಾಸ ಕೈಗೊಳ್ಳೋದಾಗಿರ್ಲಿ ಅಥವಾ ಇಲ್ಲಿಯೇ ಅಡ್ಡಾಡೋದಾಗಿರ್ಲಿ, ಬಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಾಗಿರ್ಲಿ ಮಾಡ್ತಾ ಇದ್ದಾರಂತೆ. ಸೊ ಇದು ಸರ್ಕಾರದ ಗಮನಕ್ಕೆ ಬರ್ತಾ ಇದೆ ಮತ್ತು ಇದರಿಂದ ಸರ್ಕಾರದ ಖಜಾನೆಗೆ ಬಹಳಷ್ಟು ಲಾಸ್ ಆಗ್ತಾ ಇದೆ. ಹೊರ ರಾಜ್ಯದ ಮಹಿಳೆಯರು ಬಂದ್ರೆ ಅವರು ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕು, ಆದ್ರೆ ಫ್ರೀ ಆಗಿ ಪ್ರಯಾಣ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ರೆ ಅದನ್ನ ಮಾಡಿಸ್ಲಿಕ್ಕೆ ಮುಖ್ಯವಾಗಿ
ನಿಮ್ಮ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರತ್ತೆ, ಜೊತೆಗೆ ಪ್ಯಾನ್ ಕಾರ್ಡ್ ಇರತ್ತೆ. ಅಂದ್ರೆ ಅಲ್ಲೇ ಗೊತ್ತಾಗ್ಬಿಡತ್ತೆ ನೀವು ಇಲ್ಲಿಯವರಂತ. ಅಂದ್ರೆ ಆಧಾರ್ ಕಾರ್ಡ್ ಬಹಳಷ್ಟು ಆದ್ರೆ ತಿದ್ದುಪಡಿ ಮಾಡ್ಕೊಳ್ತಾರೆ, ಆದ್ರೆ ಪ್ಯಾನ್ ಕಾರ್ಡ್ ಎಲ್ಲವೂ ಕೂಡ ಫ್ರೀ ಬಸ್ಗೋಸ್ಕರ ತಿದ್ದುಪಡಿ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಕೇವಲ ಒಂದು ಪ್ರಯಾಣ ಮಾಡೋದಕ್ಕೋಸ್ಕರ ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಸರ್ಕಾರಕ್ಕೆ ಗೊತ್ತಿದೆ. ಹಾಗಾಗಿ ಆಧಾರ್ ಕಾರ್ಡ್ ಆಗಿರ್ಲಿ, ಪ್ಯಾನ್ ಕಾರ್ಡ್ ಆಗಿರ್ಲಿ ಮತ್ತು ಎಲ್ಲದಕ್ಕಿಂತ ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಲಾಗತ್ತೆ. ಅದನ್ನೆಲ್ಲವೂ ತೆಗೆದುಕೊಂಡು ನಿಮಗೊಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ರೆಡಿ ಮಾಡಿ ಕೊಡಲಾಗತ್ತೆ. ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಪಡ್ಕೊಂಡ ಮೇಲೆ ಫ್ರೀ ಬಸ್ ಪ್ರಯಾಣವನ್ನ ಮಾಡ್ಕೊಳ್ಬಹುದು. ನೀವು ಈ ಒಂದು ಫ್ರೀ ಬಸ್ ಪ್ರಯಾಣದಲ್ಲಿ ದುಡ್ಡು ಕೊಡುವ ಹಾಗಿಲ್ಲ ಅಥವಾ ಆಧಾರ್ ಕಾರ್ಡ್ ತೋರಿಸುವ ಹಾಗಿಲ್ಲ. ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು, ನೀವು ರಾಜ್ಯದಲ್ಲಿ ಯಾವ ಮೂಲೆಗೂ ಬೇಕಾದ್ರೂ ಹೋಗಿ ಬರಬಹುದು. ಸೊ ಅದಕ್ಕಾಗಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಜಾರಿ ತರ್ತಾ ಇದ್ದಾರೆ. ಮತ್ತೆ ನಿಮಗೆ ಏನೇ ಡೌಟ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಪುರುಷರಿಗೆ ಎಲ್ಲರಿಗೂ ಕೂಡ ಇಲ್ಲ, ಮತ್ತೆ ವಿದ್ಯಾರ್ಥಿಗಳಿಗೆ ಮಾತ್ರ. ಪುರುಷ ವಿದ್ಯಾರ್ಥಿಗಳು ಯಾವುದೇ ನೀವು ಕೋರ್ಸ್ ಮಾಡಿರ್ರಿ, ನಿಮ್ಗೆಲ್ಲರಿಗೂ ಕೂಡ ಫ್ರೀ ಆಗಿದೆ. ಬಸ್ ಪಾಸ್ ಸಿಗತ್ತೆ ನಿಮ್ಮ ಕಾಲೇಜಿನಲ್ಲಿ, ಶಾಲೆಗಳಲ್ಲಿ. ಅದನ್ನ ಯೂಸ್ ಮಾಡಿಕೊಂಡು ನೀವು ಫ್ರೀ ಆಗಿ ಶಾಲೆ ಮತ್ತು ಮನೆಗೆ ಹೋಗಿ ಬರಬಹುದು.